ಎಲ್ರಿಗೂ ನಮಸ್ಕಾರ. ಇದು ನನಗೆ ಅನ್ನಿಸ್ತಾ ಇರತಕ್ಕಂಥ ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ವಿಪಾಸನಾ ರಿಲೇಟೆಡ್ ವೀಡಿಯೋಸ್ಗಳು ಅಂದರೆ ವಿಪಾಸನಾ ಕ್ಯಾಂಪನ್ನ ಅಟೆಂಡ್ ಮಾಡಿರೋರು ಕೆಲವು ಇನ್ಸ್ಟಾಗ್ರಾಮಲ್ಲಿ, ಅದು ಕನ್ನಡದ್ದು ಅಂತಲ್ಲ ಹಿಂದಿದು ಅಂತ. ಹಾಗಾಗಿ ಇದು ವಿಪಾಸನಾ ಪ್ರಾಕ್ಟೀಸ್ ಮಾಡಿರೋರು, ಅದನ್ನು ಮಾಡಿಸ್ತಾ ಇರೋರು ಎಲ್ಲರೂ ಹಿರಿಯರು ಯಾರಿದ್ದೀರಿ ಮತ್ತು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಇದನ್ನು ಟ್ರೈನ್ ಮಾಡೋವಂಥ ಕೋಚು ಗೈಡ್ ಎಲ್ಲ ಏನಿದ್ದೀರಿ, ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅಥವಾ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಅಂದರೆ ಯಾವ ಸೆಂಟರು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಮೊಬೈಲ್ಗಳು ಬಹಳ ಸರ್ವೇ ಸಾಧಾರಣವಾಗಿ ಸೆಂಟರ್ಗಳಲ್ಲಿ ಹೋಗ್ತಾ ಇದೆ. ಅದು ಬಹಳ ಒಂದು ನನಗೆ ಗೊಂದಲ ಆಗ್ತಾ ಇದೆ ಅದರಿಂದ. ಅಂದರೆ ಅದನ್ನು ಮಾಡೋವಂಥ ಸೀಕರ್ಸ್ ಏನಿದ್ದಾರೆ, ಅವರ ರೂಮಲ್ಲೇ ಪರ್ಸ್ನಲ್ಲಾಗಿ ಈ ಥರ ಇಟ್ಕೊಂಡು ಟೈಮನ್ನು ಆನ್ ಮಾಡಿ ಅವರು ವಿಪಾಸನಾ ಮೆಡಿಟೇಷನ್ ಮಾಡ್ತಕ್ಕಂಥದ್ದು. ಇಲ್ಲಿ ವಿಷಯ ಏನು ಅಂತಂದರೆ, ಮನಸ್ಸು ಏಕಾಗ್ರತೆ ಬರಬೇಕು, ಎಲ್ಲ ಚಂಚಲಗಳಿಂದ ಡೈವರ್ಷನ್ಗಳಿಂದ ಹೋಗಬೇಕು ಅಂತಲೇ ಅದ್ರ ಪರ್ಪಸ್ ಇರಬೇಕಾದ್ರೆ ಗೊತ್ತಿಲ್ಲ ಮೊಬೈಲ್ಗಳು ಹೇಗೆ ಅಲ್ಲಿವರೆಗೂ ರೀಚ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಲೈಕ್ಸ್ ಬರ್ತಾ ಇದೆ, ಅದು ಶೇರ್ ಆಗ್ತಾ ಇದೆ. ಇದು ಯಾರ ಗಮನಕ್ಕೆ ಬರ್ತಾ ಇಲ್ವಾ ಏನು ಅಂತ. ಯಾಕಂತಂದರೆ ವಿಪಾಸನಾ ಅದೊಂದು ಉಪವಾಸ ಟೆಂಪರರಿಯಾಗಿ ಮೈಂಡನ್ನು ನಾವು ಒಂದು ಕಡೆ ನಿಲ್ಸೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು 10 ದಿನದ್ದು ಒಂದು ವರ್ಕ್ಶಾಪ್ ಆಗಿರೋದ್ರಿಂದ ಇಲ್ಲಿ ಹೆಂಗೆ ಮೊಬೈಲ್ಗಳು ತೊಗೊಂಡು ಹೋಗ್ತಾ ಇದ್ದಾರೆ, ಮತ್ತು ಡೈಲಿ ಅಪ್ಡೇಟ್ಸ್ ಥರ ಡೇ 1 ಡೇ 2 ಡೇ 3. ಇವಾಗ ಅವ್ರು ಮಾತಾಡದೇ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಮಾತು ಮೌನವಾಗಿ ಮನಸ್ಸು ಆ ಕಡೆಗೆ, ಕಂಟೆಂಟ್ ಕಡೆಗೆ, ವಿಡಿಯೋ ಕಂಟೆಂಟ್ ಕಡೆಗೆ, ಪೋಸ್ಟಿಂಗ್ ಕಡೆಗೆ, ವಿಡಿಯೋ ಎಡಿಟಿಂಗ್ ಕಡೆಗೆ ಗಮನ ಹೋಯ್ತು ಅಂದರೆ ಅದು ಅಲ್ಲಿರಬೇಕಾದ್ರೇ ಇದು ಹೇಗೆ ಸಾಧ್ಯ ಅಂತ. ಓಕೆ, ಇಲ್ಲ ಅವ್ರು ಬರೀ ವಿಡಿಯೋ ಶೂಟ್ ಮಾಡ್ಕೊತಿದ್ದಾರೆ, ಆಚೆ ಹೋದ್ಮೇಲೆ ಎಡಿಟ್ ಮಾಡ್ಕೊತಾ ಇದ್ದಾರೆ ಅಂದರೂ ಸಹ ಈ ವಿಡಿಯೋ ಇವಾಗ ನೋಡಿ, ನಾನು ಈ ವಿಡಿಯೋ ಶೂಟ್ ಮಾಡೋಕ್ಕೆ ಇವಾಗ ಕ್ಯಾಮ್ರಾ ಇಟ್ಕೊತಾ ಇದ್ದೀನಿ, ಸೆಟ್ ಮಾಡ್ತಾ ಇದ್ದೀನಿ, ಆನ್ ಮಾಡ್ತೀನಿ. ಸೊ ನಾನು ಮಾತಾಡಲ್ಲ, ಆನ್ ಎಲ್ಲ ಅದು ಆಫ್ ಎಲ್ಲ ಮುಗಿದ ಮೇಲೆ ನಾನು ತಿರ್ಗಾ ಅದನ್ನ ಹೋಗಿ ನೋಡ್ತೀನಿ, ಚೆಕ್ ಮಾಡ್ತೀನಿ. ಸೊ ದ ಮೈಂಡ್ ಈಸ್ ವಾಂಡ್ರಿಂಗ್ ಎವ್ರಿವೇರ್. ಸೊ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ತಪ್ಪಿದ್ರೂ ನನ್ನ ಕರೆಕ್ಟ್ ಮಾಡ್ಬೋದು. ಯಾರು ಬೇಕಾದ್ರೂ ಒಂದು ಕಮೆಂಟ್ ಹಾಕೋದ್ರ ಮೂಲಕ. ಇಲ್ಲಿ ವಿಪಾಸನ ಮಾಡ್ತಾ ಇರ್ತಕ್ಕಂಥವ್ರು, ನಡೆಸ್ತಾ ಇರ್ತಕ್ಕಂಥವ್ರು, ಎಲ್ಲ ಹಿರಿಯರಲ್ಲೂ, ಎಲ್ಲ ಗುರುಗಳಲ್ಲೂ ಇದು ನನ್ನದೊಂದು ಪ್ರಾರ್ಥನೆ. ಇದು ಕರ್ನಾಟಕದಲ್ಲಿರ್ಬೋದು, ಆಂಧ್ರಲ್ಲಿರ್ಬೋದು. ನಾನು ಆ್ಯಕ್ಚುಲಿ ನೋಡಿದ್ದು ಆ ಕಡೆ ಉತ್ತರ ಭಾರತದ ವಿಪಾಸನ ಕ್ಯಾಂಪದ ಒಂದು ವಿಡಿಯೋ ನೋಡಿದ್ದು. 8 ಅವರ್ ಒಬ್ಬ ವ್ಯಕ್ತಿ ಮಾಡ್ತಾನೆ, ಸಂತೋಷ, ಭಾಳ ದೊಡ್ಡ ಅಚೀವ್ಮೆಂಟ್ ಅದು. ಆದರೆ ಅದನ್ನು ಅಲೋ ಮಾಡಿ ಅಲ್ಲಿ ಮೊಬೈಲ್ ಇಟ್ಕೊಂಡು ಐ ಡೋಂಟ್ ನೋ ಇದು ವಿಪಾಸನ ಪರ್ಪಸ್ ಎಷ್ಟು ಸರ್ವ್ ಆಗುತ್ತೆ ಅಂತ. ಪ್ಲೀಸ್ ಆದಷ್ಟು ಈ ಅವೇರ್ನೆಸ್ ಎಲ್ಲರಲ್ಲೂ ಶೇರ್ ಮಾಡಿ. ತಪ್ಪಿದರೆ ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು.